ವೆಲ್ಕಮ್ ಬ್ಯಾಕ್. ನಾವಿವಾಗ ಸಾಲ್ವ್ ಮಾಡ್ತಾ ಇದ್ದೀವಿ ಆಲ್ಫಾಬೆಟ್ ಪಿರಮಿಡ್ ಪ್ಯಾಟರ್ನ್ ಸೀರೀಸ್ ಪಾರ್ಟ್ 2. ಓಕೆ, ಸೊ ಕ್ವಶನ್ ನೋಡೋಕ್ಕಿಂತ ಮುಂಚೆ, ಸೊ CHR ಅಂತ ಅಂದರೆ ಏನು ಮಾಡುತ್ತೆ? ಇದು ಯೂನಿಕೋಡನ್ನು ತಗೊಂಡು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ನ ರಿಟರ್ನ್ ಮಾಡುತ್ತೆ. ಓಕೆ, ಇದೊಂದು ಫಂಕ್ಷನ್ ಆಯಿತಾ. ಸೊ ನಾವಿವಾಗ ಫಸ್ಟ್ ಸಾಲ್ವ್ ಮಾಡೋಣ. ಯಾವುದು? ಪ್ಯಾಲಿಂಡ್ರೋಮ್ನ. ಅದರಲ್ಲಿ ಇನ್ವರ್ಟೆಡ್ ಮತ್ತು ಡೈಮಂಡನ್ನು ನಾವು ಪ್ರಿಂಟ್ ಮಾಡೋಣ. ಓಕೆ, ಫಸ್ಟು ಪ್ಯಾಲಿಂಡ್ರೋಮ್ನ ನೋಡೋಣ. ಸೊ ನಾನು ಇನಿಷಿಯಲಿ 5 ರೋಸ್ನ ತಗೋತೀನಿ. ಓಕೆ, ರೋ 1, ರೋ 2, ರೋ 3, ರೋ 4, ರೋ 5 ಅಂತ ಹೇಳಿಬಿಟ್ಟು. ಓಕೆ, ಸೊ ನನಗೆ ಇವಾಗ ಯಾವ ರೀತಿ ಪ್ರಿಂಟ್ ಆಗಬೇಕು ಅಂತಂದರೆ, ಫಸ್ಟು ನಾನು ಲಾಸ್ಟ್ ರೋನ ಪ್ರಿಂಟ್ ಮಾಡ್ತೀನಿ. ಸರಿನಾ? ಯಾವ ರೀತಿ? ಫಸ್ಟು ನನಗೆ 5 ರೋಸ್ ಆಗಿರೋದ್ರಿಂದ ಅಸೆಂಡಿಂಗ್ ಆರ್ಡ್ರಲ್ಲಿ 5 ಕಾಲಮ್ಸ್ ಪ್ರಿಂಟ್ ಆಗಲಿ. ABCDE. ಓಕೆ, ಕಾಲಮ್ಸ್ ರಿಕ್ವೈರ್ಮೆಂಟ್ಸ್ ಏನೇನಿದೆ, ಫಸ್ಟು ಅಸೆಂಡಿಂಗ್ ಆರ್ಡ್ರಲ್ಲಿ ಪ್ರಿಂಟ್ ಆಗಬೇಕು. ನೆಕ್ಸ್ಟು ನನಗೆ ಇದು ಪ್ಯಾಲಿಂಡ್ರೋಮ್ ಆಗಿರೋದ್ರಿಂದ ಆ ಕಡೆಯಿಂದ ಓದಿದ್ರು ಸೇಮ್ ಬರಬೇಕು, ಈ ಕಡೆಯಿಂದ ಓದಿದ್ರು ಸೇಮ್ ಬರಬೇಕು. ಕರೆಕ್ಟಾ? ಸೊ ಹಾಗಾಗಿ ನೆಕ್ಸ್ಟು ಈನ ಬಿಟ್ಬಿಟ್ಟು ಅದರ ಹಿಂದಿಂದ DCBA ಈ ರೀತಿ. ಸೊ ರಿಕ್ವೈರ್ಮೆಂಟ್ ಡಿಸೆಂಡಿಂಗ್ ಆರ್ಡರ್ ಕೂಡ ಬೇಕು. ಓಕೆ, ನೆಕ್ಸ್ಟು ಸೊ ಇಲ್ಲಿ ಒಂದು ಲೆಫ್ಟ್ ಸ್ಪೇಸಿಂದ ನೆಕ್ಸ್ಟ್ ಅದೇ ಥರ ABCD 4th ರೋ 4 ಕಾಲಮ್ಸ್. ನೆಕ್ಸ್ಟು CBA ಡಿಸೆಂಡಿಂಗ್ ಆರ್ಡ್ರಲ್ಲಿ. ಸೊ ರಿಕ್ವೈರ್ಮೆಂಟ್ ಏನು? ಲೆಫ್ಟ್ ಸ್ಪೇಸ್. ಓಕೆ, ಅದೇ ಥರ ಇಲ್ಲಿ 2 ಲೆಫ್ಟ್ ಸ್ಪೇಸ್ನ ಬಿಡೋಣ. 1 2 ABCBA. ನೆಕ್ಸ್ಟ್ ಇಲ್ಲಿ ಓಕೆ 1 2 3 3 ಸ್ಪೇಸು. ಇಲ್ಲಿ ABA. ಅದೇ ಥರ ಇಲ್ಲಿ 4 ಲೆಫ್ಟ್ ಸ್ಪೇಸು. 1 2 3 4 A. ಸೊ ದಿಸ್ ಈಸ್ ಪ್ಯಾಲಿಂಡ್ರೋಮ್, ಆಲ್ಫಾಬೆಟ್ ಪಿರಮಿಡ್, ಪ್ಯಾಲಿಂಡ್ರೋಮ್ ಪಿರಮಿಡ್. ಓಕೆ ಓಕೆ, ಇದನ್ನು ನಾವೀಗ ರಿಕ್ವೈರ್ಮೆಂಟ್ಸ್ ಕೂಡ ಇದೆ. ಇವಾಗ ನಾವು ಇದನ್ನು ಕೋಡಿಂಗ್ ಮಾಡೋಣ ಆಯಿತಾ. N = 5. ಸೊ ಫಸ್ಟು ರೋನ ಕನ್ಸಿಡರ್ ಮಾಡಲಿಕ್ಕೆ ಒಂದು ಲೂಪ್ನ ತೊಗೊಳ್ಳೋಣ. ಅದು I ನೇಮಲ್ಲಿ. ಫಾರ್ I ಇನ್ ರೇಂಜ್ ಆಫ್, ಎಲ್ಲಿಂದ ಸ್ಟಾರ್ಟ್ ಆಗಲಿ? 1ಇಂದ ಸ್ಟಾರ್ಟ್ ಆಗಲಿ ಅಪ್ ಟು N+1. ಇದು ಯಾವುದಕ್ಕೆ? ರೋಸ್ಗೆ. ಓಕೆ, ಈಗ ರಿಸಲ್ಟನ್ನು ಫಸ್ಟು ಒಂದು ಎಂಟಿಯಾಗಿ ಇಟ್ಕೊಳ್ಳೋಣ. ಅದಾದ ನಂತರ ನಾವು ಆಲ್ಫಾಬೆಟ್ಸ್ನ ಸ್ಟಾರ್ಟ್ ಮಾಡಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಆಲ್ಫಾಬೆಟ್ನ 65ಇಂದ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ 65 ಕ್ಯಾಪಿಟಲ್ A. ಓಕೆ, ಜೊತೆಗೆ ಲೆಫ್ಟ್ ಸ್ಪೇಸ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ನಾವೀಗ ಆಲ್ರೆಡಿ ಸುಮಾರಷ್ಟು ಸಲ ಲೆಫ್ಟ್ ಸ್ಪೇಸ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಲೆಫ್ಟ್ ಸ್ಪೇಸ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಇರೋದು ಒಂದೇ. ಅದೇನು ಅಂತಂದರೆ ಟೋಟಲ್ ರೋಸ್ ಮೈನಸ್ ಪ್ರೆಸೆಂಟ್ ರೋ. ಓಕೆ, ನೀವೇನಾದರೂ 1ಇಂದ ಲೂಪ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಈ ಫಾರ್ಮುಲಾ ಸಾಕು ಆಯಿತಾ. ಅಕಸ್ಮಾತ್ ಅದೇ ನೀವೇನಾದರೂ 0ಇಂದ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ -1 ಹಾಕ್ಕೊಳ್ಳಿ. ಓಕೆ, ಆ್ಯಸ್ ಆಫ್ ನಾನು 1ಇಂದ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ N-I ಸಾಕು. ಇಲ್ಲಿ ನೋಡಿ ಹೇಗೆ ಅಂತಂದರೆ, ಇವಾಗ N-I 5 ಟೋಟಲ್ ರೋಸು 5th ಸೊ ಇಲ್ಲಿ 0 ಲೆಫ್ಟ್ ಸ್ಪೇಸಸ್. ಅದೇ ಇಲ್ಲಿ ಬಂದರೆ ಒಂದು ಲೆಫ್ಟ್ ಸ್ಪೇಸ್ ಇದೆ. ಕರೆಕ್ಟಾ? N-I ಅಂತ ಅಂದರೆ 5 - 4 = 1. 1 ಲೆಫ್ಟ್ ಸ್ಪೇಸ್ ಸಿಗ್ತಾ? ಸೊ ನೆಕ್ಸ್ಟ್ 5 - 3 ಅಂತಂದರೆ 2 ಲೆಫ್ಟ್ ಸ್ಪೇಸಸ್. ಇಲ್ಲಿ ರಿಕ್ವೈರ್ಮೆಂಟ್ ಕೂಡ 2 ಇದೆ. ಸೊ ಈ ರೀತಿ ಲೆಫ್ಟ್ ಸ್ಪೇಸಸ್ ಫಾರ್ಮುಲಾ ವರ್ಕ್ ಆಗುತ್ತೆ. ಓಕೆ, ಸೊ ಎಸ್, ಈಗ ನಾವು ಈಚ್ ರೋನ ಬರಿತಾ ಹೋಗೋಣ. ಫಾರ್ ಅಸೆಂಡಿಂಗ್ನ ತೊಗೊಳ್ಳೋಣ ಫಸ್ಟು. ಫಾರ್ J ಇನ್ ರೇಂಜ್ ಆಫ್, ಇದು ಎಲ್ಲಿಂದ ಎಲ್ಲಿವರೆಗೂ ಇರಲಿ? I ತನಕ ಇರಲಿ. ಓಕೆ, ನಾನೀಗ ಫಸ್ಟು ಅಸೆಂಡಿಂಗ್ ಆರ್ಡ್ರಲ್ಲಿ ಪ್ರಿಂಟ್ ಮಾಡಬೇಕು. ಕರೆಕ್ಟಾ? ಓಕೆ, ರಿಸಲ್ಟ್ = ರಿಸಲ್ಟ್ ಪ್ಲಸ್, ಸೊ ಈ ಫಂಕ್ಷನ್ನ ತಗೋತೀನಿ, ಆಲ್ಫಾಬೆಟ್ಸ್ ಪ್ಲಸ್ Jನ ಮಾಡ್ತೀನಿ. J ಎಲ್ಲೆಲ್ಲಿದೆಯೋ ಅದು ಪ್ರಿಂಟ್ ಆಗಲಿ. ಸರಿನಾ? ಇವಾಗ ನಾನು ಪ್ರಿಂಟ್ ಮಾಡಲಾ? ಪ್ರಿಂಟ್ ಲೆಫ್ಟ್ ಸ್ಪೇಸ್, ಯಾಕೆಂದರೆ ಲೆಫ್ಟ್ ಸ್ಪೇಸ್ ಕೂಡ ಇನ್ಕ್ಲೂಡ್ ಮಾಡಬೇಕು, ಪ್ಲಸ್ ರಿಸಲ್ಟ್. ಸೊ ಓಕೆ, ನನಗೆ ಹಾಫ್ ಆಫ್ ದ ಪಾರ್ಟ್ ಪ್ರಿಂಟ್ ಆಗಿದೆ. ಅಸೆಂಡಿಂಗ್ ಆರ್ಡರ್ ಪಾರ್ಟ್ ಪ್ರಿಂಟ್ ಆಗಿದೆ. ಓಕೆ, ಈಗ ನಾನು ಡಿಸೆಂಡಿಂಗ್ ಆರ್ಡರ್ದು ಪ್ರಿಂಟ್ ಮಾಡೋಣ. ಸೊ ಅದನ್ನು ನಾನು K ಅಂತ ತಗೋತೀನಿ. ಫಾರ್ K ಇನ್ ರೇಂಜ್ ಆಫ್, ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಗಲಿ? ಇದು ನನಗೆ ಆ್ಯಕ್ಚುಲಿ ರಿವರ್ಸಲ್ಲಿ ಬರಬೇಕು, ಹೌದಾ? ಐಯಿಂದ ಸ್ಟಾರ್ಟ್ ಮಾಡಿದ್ರೆ ಇವಾಗ ಎಟ್ ಪ್ರೆಸೆಂಟ್ ಎಕ್ಸಾಂಪಲ್ ತೊಗೊಳ್ಳೋಣ. ಈಗ 5 ಇದೆ ಅಂತ ಇಟ್ಕೊಳ್ಳೋಣ. ಅಂತ ಅಂದರೆ ಎಷ್ಟಾಯ್ತು ಅಲ್ಲಿಗೆ? 65. ಇನಿಷಿಯಲಿ 65 is A. ಸೊ 65 + 5 ಅಂತಂದರೆ 70. ಈಗ 65A ಆದರೆ 66B, 67C, 68D, 69E. ಸೊ ಆಲ್ರೆಡಿ ನಮಗೆ ಒಂದು ಮನೆ ಮುಂದಿದೆ. ಸೊ ಹಾಗಾಗಿ -1 ಮಾಡಿದ್ರೆ ಈಗ ಎಲ್ಲಿಗೆ ಬಂತಿದ್ದು? 69ಗೆ ಬಂತು. ಕರೆಕ್ಟಾಗಿ ಈ ಕೇಸಲ್ಲಿ ನೋಡಿದಾಗ ಆಯಿತಾ.
ಸೊ ಬಟ್ ನನಗೆ ಇಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ, ನನಗೆ ಈನೂ ಕೂಡ ಪ್ರಿಂಟ್ ಆಗಬಾರ್ದು. ಯಾಕೆಂದರೆ ಆಲ್ರೆಡಿ ನಾನು ಅಸೆಂಡಿಂಗ್ ಆರ್ಡ್ರನ್ನ ಪ್ರಿಂಟ್ ಮಾಡಬೇಕಾದ್ರೆ ಮಾಡಿದ್ದೀನಿ. ಸೊ ನನಗೆ ಇನ್ನೂ ಒಂದು ಸ್ಟೆಪ್ ಬ್ಯಾಕಿಂದ ಪ್ರಿಂಟ್ ಆಗಬೇಕು, ಅಂದರೆ ಡಿಯಿಂದ ಪ್ರಿಂಟ್ ಆಗಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, I-2ನ ತೊಗೋತೀನಿ. ಅಪ್ ಟು ಎಲ್ಲಿವರೆಗೂ? ಸೊ ಅಪ್ ಟು ಎಲ್ಲಿವರೆಗೂ -1ವರೆಗೂ. ಓಕೆ, ಸೊ -1 ಡಿಕ್ರಿಮೆಂಟ್ ಮಾಡೋಣ, ಸರಿನಾ? ಸೊ ಇಲ್ಲೇನು ಮಾಡೋಣ ಇವಾಗ, ರಿಸಲ್ಟ್ ಈಕ್ವಲ್ ಟು ರಿಸಲ್ಟ್ ಪ್ಲಸ್ ಕ್ಯಾರೆಕ್ಟರ್ ಆಫ್ ಆಲ್ಫಾಬೆಟ್ಸ್ ಪ್ಲಸ್ ಕೆ ಮಾಡೋಣ. ಓಕೆ, ಇದು ವರ್ಕ್ ಆಗುತ್ತಾ ಅಂತ ಒಂದು ಸಲ ಚೆಕ್ ಮಾಡೋಣ. ಸೊ ಎಸ್, ಕರೆಕ್ಟಾಗಿ ವರ್ಕ್ ಆಗಿದೆ. ಸೊ ದಿಸ್ ಈಸ್ ಹೌ ವಿ ಪ್ರಿಂಟ್ ಆಲ್ಫಾಬೆಟ್ ಪ್ಯಾಲಿಂಡ್ರೋಮ್ ಪಿರಾಮಿಡ್. ಕರೆಕ್ಟ್ ಇದೆಯಾ ಔಟ್ಪುಟ್ಟು? ಓಕೆ, ಸೊ ಈಗ ಇದರದ್ದು ಇನ್ವರ್ಟೆಡ್ ವೇನ ಪ್ರಿಂಟ್ ಮಾಡೋಣ. ಏನಿಲ್ಲ, ಜಸ್ಟ್ ಈ ಲೂಪನ್ನು ರಿವರ್ಸ್ ಮಾಡಿದ್ರೆ ಆಯಿತು. ಅಪ್ ಟು ಇಲ್ಲಿವರೆಗೂ -1ವರೆಗೂ ಡಿಕ್ರಿಮೆಂಟ್ ಮಾಡಿದ್ರೆ ಆಯಿತು. ಸೊ ಓಕೆ, ಪ್ರಿಂಟ್ ಆಗಿದೆ. ಇದು ಇನ್ವರ್ಟೆಡ್ ವೇ. ಇವಾಗ ಡೈಮಂಡ್ ಅಂತಂದರೆ ಹೆಂಗೆ? ಈಗ ಆಲ್ಫಾಬೆಟ್ ಪಿರಮಿಡ್ ಪ್ಯಾಟರ್ನಲ್ಲಿ ನಾವು ಪ್ಯಾಲಿಂಡ್ರೋಮ್ ಪ್ಯಾಟರ್ನ ಡೈಮಂಡ್ ಯಾವ ರೀತಿ ಮಾಡೋದು? ಏನಿಲ್ಲ, ಈ ಪ್ಯಾಲಿಂಡ್ರೋಮ್ ಪಾರ್ಟು ಮತ್ತು ಇನ್ವರ್ಟೆಡ್ ಪಾರ್ಟನ್ನು ಜೊತೆಗೂಡಿಸಿ ಪ್ರಿಂಟ್ ಮಾಡಿದ್ರೆ ನಮಗೆ ಸಾಲಿಡ್ ಡೈಮಂಡು ಆಲ್ಫಾಬೆಟ್ ಪಿರಮಿಡ್ ಪ್ಯಾಟರ್ನ್ ಸಿಗುತ್ತೆ. ಮಾಡುವ ಅದನ್ನು. ಓಕೆ, ಸೊ ಎಸ್, ಫಸ್ಟ್ ಪಾರ್ಟ್ ಇದೆ. ಅದೇ ಥರ ಇವಾಗ ಇದನ್ನು ಓಕೆ, ಫಾರ್ ಲೂಪ್. ಓಕೆನಾ? ಕಂಡೀಷನ್ ಚೇಂಜ್ ಮಾಡೋಣ. ಎನ್ನಿಂದ ಸ್ಟಾರ್ಟ್ ಆಗಲಿ ಅಪ್ ಟು -1ವರೆಗೂ. ಆ್ಯಂಡ್ -1 ಅಲ್ಲ, ಅಪ್ ಟು 0 ತನಕ ಆದರೂ ಸಾಕು. ಕರೆಕ್ಟಾ? -1. ಸೊ ಎಸ್, ಪ್ರಿಂಟ್ ಆಗಿದೆ. ಬಟ್ ನನಗೆ ಇಲ್ಲಿ ಲಾಸ್ಟ್ ರೋ ಏನಾಗಿದೆ, ಡಬಲ್ ಆಗಿದೆ. ಹೌದಾ? ನನಗೆ ಇದು ಬೇಡ. ಅದಕ್ಕೆ ನಾನೇನು ಮಾಡ್ತೀನಿ, N-1 ತಗೋತೀನಿ. ಸೊ ಓಕೆ, ಪ್ರಿಂಟ್ ಆಗಿದೆ. ಇದನ್ನು ನಾವು ಸಾಲಿಡ್ ಆಲ್ಫಾಬೆಟ್ ಪಿರಮಿಡ್ ಡೈಮಂಡ್ ಓಕೆ ಅಂತ ಕರಿತೀವಿ. ಓಕೆ, ಈಗ ನಾವು ಹ್ಯಾಲೋ ಸ್ಪೇಸಸ್ನ ಪ್ರಿಂಟ್ ಮಾಡೋಣ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಈ ಕೋಡಿಂಗ್ನೆಲ್ಲ ರಿಮೂವ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ದೀಸ್ ರಿಕ್ವೈರ್ಮೆಂಟ್ಸ್ನ ನೋಡ್ಕೊಂಡು ಹಾಕ್ಕೊಳ್ಳೋಣ. ಓಕೆ, ಸೊ ಹ್ಯಾಲೋ ಸ್ಪೇಸಸ್ ಯಾವ ರೀತಿ ಅಂತ ಅಂದರೆ, ಸೊ ಈ ಲೆಫ್ಟ್ ಸ್ಪೇಸಸ್ ಏನಿರುತ್ತಲ್ಲ ಅದು ಅದೇ ರೀತಿ ಇರುತ್ತೆ. ಓಕೆ, ಲೆಫ್ಟ್ ಸ್ಪೇಸಸ್ ನಮಗೆ ಬೇಕೇ ಬೇಕು. ಜೊತೆಗೆ ಇಲ್ಲಿ ಒಂದಿಷ್ಟು ಕಂಡೀಷನ್ಸ್ ಇದ್ದಾವೆ. ಯಾವ ಥರ ಅಂತಂದರೆ, ಈಗ ಇಲ್ಲಿ ನೋಡಿ, ನನಗೆ ಫಸ್ಟ್ ರೋ ಏನಿದೆಯಲ್ಲ ಇದು ಹೇಗಿದೆಯೋ ಹೀಗೆ ಪ್ರಿಂಟ್ ಆಗಬೇಕು, ಲಾಸ್ಟ್ ರೋ ಹೇಗಿದೆಯಲ್ಲ ಹೀಗೆ ಪ್ರಿಂಟ್ ಆಗಬೇಕು. ಸೊ ಕೆಲವೊಂದು ಕಂಡೀಷನ್ಸ್ ಇದ್ದಾವೆ ಅಂತ ಹೇಳಿದೆ. ಅದೇನೇನೋ, ಸೊ ಒಂದು ಲಾಸ್ಟ್ ರೋಗೆ, ಇನ್ನೊಂದು ಫಸ್ಟ್ ರೋಗೆ, ಆಯಿತಾ? ಇನ್ನು ಉಳಿದಂಥ ರೆಸ್ಟ್ ಆಫ್ ದ ರೋಸ್ ಅದು ಯಾವ ರೀತಿ ಅಂತಂದರೆ ಇಲ್ಲಿಂದ ಇಲ್ಲಿವರೆಗೂ. ಓಕೆ, 5 ರೋಸ್ ಅಂತಲ್ಲ, 10 ರೋ ತೊಗೊಂಡ್ರೂ ಕೂಡ ಫಸ್ಟ್ ಮತ್ತು ಲಾಸ್ಟ್ಗೆ ಸಪ್ರೇಟ್ ಕಂಡೀಷನ್, ಉಳಿದಂತಹ ರೋಗಳಿಗೆ ಸಪ್ರೇಟ್ ಕಂಡೀಷನ್. ಇಲ್ಲಿ ಏನೇನು ಇದೆಯಲ್ಲಪ್ಪ, ಫಸ್ಟ್ ಮತ್ತು ಲಾಸ್ಟ್ ಏನು ಕ್ಯಾರೆಕ್ಟರ್ಗಳನ್ನು ಬಿಟ್ಬಿಟ್ಟು ಅಥವಾ ಕಾಲಮ್ಗಳನ್ನು ಬಿಟ್ಬಿಟ್ಟು ನಡುವೆ ಏನಿದಾವಲ್ಲ ಇಲ್ಲೆಲ್ಲ ಕೂಡ ನಮಗೆ ಒಂದು ಮಿಡಲ್ ಸ್ಪೇಸ್ ಬರಬೇಕು. ಈಗ ಇಲ್ಲಿ ನೋಡಿ 1 2 3 4 5 ಇದೆ. ಸೊ ನಾನೀಗ 5 ಮಿಡಲ್ ಸ್ಪೇಸಸ್ನ ಇನ್ಸರ್ಟ್ ಮಾಡಬೇಕು. 1 2 3 4 5. ಸೊ ಇಲ್ಲಿ ಮಿಡಲ್ ಸ್ಪೇಸಸ್ ಎಷ್ಟಿದೆ? 5 ಇದೆ. ಅದೇ ಥರ ಇಲ್ಲಿ 1 2 3 1 2 3 ಇಲ್ಲಿ ನಾನು 3 ಮಿಡಲ್ ಸ್ಪೇಸಸ್ನ ಇನ್ಸರ್ಟ್ ಮಾಡಬೇಕು, ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 1 ಮಿಡಲ್ ಸ್ಪೇಸ್ನ ಇನ್ಸರ್ಟ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಮತ್ತು ಲಾಸ್ಟ್ ಅದೇ ರೀತಿ ಇರಬೇಕು. ಈಗ ನಾನು ಕೋಡಿಂಗ್ ಮಾಡ್ತಾ ಹೋಗೋಣ. ಓಕೆ, ಫಾರ್ I ಇನ್ ರೇಂಜ್ ಆಫ್ 1 to n+1. ಇದೇನಕ್ಕೆ? ರೋಸ್ಗೆ. ಕರೆಕ್ಟಾ? ಓಕೆ, ಫಸ್ಟ್ ಏನು ಇವಾಗ ಲೆಫ್ಟ್ ಸ್ಪೇಸ್ನ ಬಿಡಬೇಕು. ಹೌದಾ? ಸೊ ಫಸ್ಟ್ ನಾವು ಲೆಫ್ಟ್ ಸ್ಪೇಸ್ನ ಬಿಟ್ಕೊಂಬೋಣ. ಆಗಿರೋ ಲೆಫ್ಟ್ ಸ್ಪೇಸಸ್ ಈಕ್ವಲ್ ಟು, ಸೊ ಒಂದು ಸ್ಪೇಸ್ ಇಂಟು ಟೋಟಲ್ ನಂಬರ್ ಆಫ್ ರೋಸ್ ಮೈನಸ್ ಪ್ರೆಸೆಂಟ್ ರೋ. ಓಕೆ, ನೆಕ್ಸ್ಟು ಆಲ್ಫಾಬೆಟ್ಟು, ಅದೆಲ್ಲಿಂದ ಸ್ಟಾರ್ಟ್ ಮಾಡೋಣ? ಆಲ್ಫಾಬೆಟ್ಟು 65ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಅದಾದಮೇಲೆ ರಿಸಲ್ಟ್ನ ಇನಿಷಿಯಲೈಸ್ ಮಾಡ್ಕೊಳ್ಳೋಣ. ಓಕೆ, ಈಗ ನಾವು ಲೆಫ್ಟ್ ಸ್ಪೇಸಸ್ ಆಯಿತು. ಈಗ ಕಂಡೀಷನ್ಸ್ ಆಗ್ತಾ ಹೋಗೋಣ. ಫಸ್ಟ್ ಲಾಸ್ಟಿಗೆ ಮಾಡೋಣ. ಇಫ್ I ಏನಾದರೂ ಲಾಸ್ಟ್ ರೋದಲ್ಲಿತ್ತು ಅಂತಂದರೆ ನಮಗೆ ಏನಾಗಬೇಕು? ಇಲ್ಲಿ ಅಗೈನ್ ಪ್ರೀವಿಯಸ್ಸಲ್ಲಿ ಏನು ಸಾಲ್ವ್ ಮಾಡೋದು ಅದನ್ನೇ ಇವಾಗ ಇನ್ನೊಂದು ಸಲ ಇಲ್ಲಿ ಹಾಕೊಡೋ ರಿವಿಷನ್ ಆದಂಗೆ ಆಯಿತು. ಫಸ್ಟು ನಮಗೆ ಅಸೆಂಡಿಂಗ್ ಆರ್ಡ್ರಲ್ಲಿ ಪ್ರಿಂಟ್ ಆಗಬೇಕು, ಅದಾದಮೇಲೆ ನಮಗೆ ಡಿಸೆಂಡಿಂಗ್ ಆರ್ಡ್ರಲ್ಲಿ ಪ್ರಿಂಟ್ ಆಗಬೇಕು. ಹೌದಾ?
ಸೊ ಇವಾಗ ಏನು ಮಾಡೋಣ, ರಿಸಲ್ಟ್ ಈಕ್ವಲ್ ಟು ರಿಸಲ್ಟ್ ಪ್ಲಸ್ ಓಕೆ ಆಲ್ಫಾಬೆಟ್ಸ್. ಓಕೆ ವೆಯ್ಟ್, ಫಾರ್ ಲೂಪ್ ಹಾಕಬೇಕು ಕರೆಕ್ಟಾ? ಫಾರ್ ಅಸೆಂಡಿಂಗ್ ಆರ್ಡ್ರಿಗೆ ಒಂದು ಫಾರ್ ಲೂಪು, ಡಿಸೆಂಡಿಂಗ್ ಆರ್ಡ್ರಿಗೆ ಒಂದು ಫಾರ್ ಲೂಪು. ಫಾರ್ ಜೆ ಇನ್ ರೇಂಜ್ ಆಫ್ ಎಲ್ಲಿವರೆಗೂ ಐ ತನಕ ರನ್ ಆಗಲಿ, ರಿಸಲ್ಟ್ ಈಕ್ವಲ್ ಟು ರಿಸಲ್ಟ್ ಪ್ಲಸ್, ಸೊ ಫಂಕ್ಷನ್ ಹಾಕ್ಕೊಂಡು ಆಲ್ಫಾಬೆಟ್ಸ್ ಪ್ಲಸ್ ಜೆ ಕರೆಕ್ಟಾ? ಅದೇ ಥರ ನೆಕ್ಸ್ಟು ಡಿಸೆಂಡಿಂಗ್ ಆರ್ಡ್ರಿಗೆ ಫಾರ್ ಕೆ ಇನ್ ರೇಂಜ್ ಆಫ್, ಇದೆಲ್ಲಿವರೆಗೂ ಬ್ಯಾಕ್ ಟ್ರ್ಯಾಕ್ ಮಾಡಬೇಕು, ಐ ತೊಗೊಳಕ್ಕಾಗಲ್ಲ, I-1 ತೊಗೊಂಡ್ರು ಕೂಡ ನಮಗೆ ಈ ಪ್ರಿಂಟ್ ಆಗುತ್ತೆ. ಸೊ ಅದಕ್ಕೆ I-2 ತೊಗೊಳ್ಳೋಣ, ಅಪ್ ಟು ಇಲ್ಲಿವರೆಗೂ -1ವರೆಗೂ ಆಗೋದು ಡಿಕ್ರಿಮೆಂಟ್ ಆಗಲಿ. ಸೊ ಈಗ ಅಗೇನ್ ರಿಸಲ್ಟ್ ಈಕ್ವಲ್ ಟು ರಿಸಲ್ಟ್ ಪ್ಲಸ್ ಕ್ಯಾರೆಕ್ಟರ್ ಆಫ್ ಆಲ್ಫಾಬೆಟ್ಸ್ ಪ್ಲಸ್ ಕೆ. ಓಕೆ, ಸೊ ಎಸ್, ಈಗ ಇದನ್ನೊಂದ್ಸಲ ಪ್ರಿಂಟ್ ಮಾಡಿ ನೋಡೋಣ. ಪ್ರಿಂಟ್ ಲೆಫ್ಟ್ ಸ್ಪೇಸಸ್ ಪ್ಲಸ್ ರಿಸಲ್ಟ್. ಸೊ ಓಕೆ, ಪ್ರಿಂಟ್ ಆಗಿದೆ, ಕರೆಕ್ಟಾಗಿ ಪ್ರಿಂಟ್ ಆಗಿದೆ, ಹೌದಾ? ಎಸ್. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ, ಇದಕ್ಕೀಗ ಪ್ರಿಂಟ್ ಮಾಡೋಣ. ಯಾವುದಕ್ಕೆ? ಫಸ್ಟು ಕಂಡೀಷನ್ಗೆ, ಆಯಿತಾ? ಎಲಿಫ್ ಐ ಈಕ್ವಲ್ ಟು 1 ಆಗಿತ್ತು ಅಂತಂದರೆ ಏನಾಗಲಿ, ನಮಗೆ ಜಸ್ಟ್ ಒಂದು ಲೆಫ್ಟ್ ಸ್ಪೇಸ್ ಜೊತೆಗೆ ಎ ಪ್ರಿಂಟ್ ಆಗಲಿ. ಸೊ ರಿಸಲ್ಟ್ ಈಸ್ ಈಕ್ವಲ್ ಟು ಲೆಫ್ಟ್ ಸ್ಪೇಸಸ್ ಪ್ಲಸ್ CHR ಆಫ್ ಆಲ್ಫಾಬೆಟ್ಸ್, ಅದೆಲ್ಲಿದೆಯೋ ಅಲ್ಲಿ ತನಕ ಪ್ರಿಂಟ್ ಆಗಲಿ. ಸೊ ಈಗ ಇಲ್ಲಿ ನಾನು ಪ್ರಿಂಟ್ ರಿಸಲ್ಟ್ನ ಕೊಡ್ತೀನಿ. ಓಕೆ, ಸೊ ಕರೆಕ್ಟಾಗಿ ಪ್ರಿಂಟ್ ಆಗಿದೆ. ಈಗ ನಮಗೆ ರೆಸ್ಟ್ ಆಫ್ ದ ರೋಸ್ನ ನಾವು ಪ್ರಿಂಟ್ ಮಾಡಬೇಕು, ಕರೆಕ್ಟಾ? ವಿಚ್ ಈಸ್ ಎಲ್ಸ್ ಕೇಸ್, ಹೌದಾ? ಓಕೆ, ಎಲ್ಸ್ ಏನು ಮಾಡೋಣ, ಇದನ್ನ ಆಮೇಲೆ ಪ್ರಿಂಟ್ ಮಾಡ್ಕೊಳ್ಳೋಣ. ಓಕೆ, ಎಲ್ಸ್ ಇವಾಗ ಏನಾಗಿದೆ, ಇಲ್ಲಿ ಮಿಡಲ್ ಸ್ಪೇಸಸ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು, ಕರೆಕ್ಟಾ? ಮಿಡಲ್ ಸ್ಪೇಸಸ್ ವಿಚ್ ಈಸ್ ಈಕ್ವಲ್ ಟು 1 ಸ್ಪೇಸ್ ಇಂಟು ಏನು ಮಲ್ಟಿಪ್ಲೈ ಮಾಡೋಣ ಇಲ್ಲಿ, ಇವಾಗ ಇಲ್ಲಿ ನೋಡೋಣ ಬನ್ನಿ. ಓಕೆ, ಸೊ ಈಗ ನಾನು I-1 ಹೌದಾ, I-1 ತೊಗೊಂಡ್ರೆ, ಸಾರಿ I-2 I-1 ತೊಗೊಂಡ್ರೆ ನನಗೆ ವರ್ಕೌಟ್ ಆಗುತ್ತಾ? ಆಗತ್ತೆ. 2 - 1 1 ಆಯಿತು, ಕರೆಕ್ಟ್? ಅದೇ ಥರ ಇಲ್ಲಿ ನಾನು ಮಾಡಿದ್ರೆ 3 - 1 2 ಆಯಿತು. ಸೊ I-1 ವರ್ಕ್ ಆಗಲಿಲ್ಲ. ಓಕೆ, ಸೊ ಹಾಗಿದ್ರೆ 2 ಇಂಟು I-1 ಮಾಡೋಣ. ಸೊ 2 1s 2, 2 - 1 1 ಆಯಿತು. ಸೊ ಇದು ವರ್ಕ್ ಆಯಿತು. ನೆಕ್ಸ್ಟ್ ಈ ಕಂಡೀಷನ್ ಚೆಕ್ ಮಾಡೋಣ. 2 2s 2 1s 2 ಅಲ್ಲ, 2 2s 4, 4 - 1 3 ಆಯಿತು. ಸೊ ಇದು ಕೂಡ ವರ್ಕ್ ಆಗಲಿಲ್ಲ. ಓಕೆ, ಅಲ್ಲಿಗೆ 2 ಇಂಟು I-2 ಮಾಡೋಣ. ಈಗ 2 2s 4 ಆಯಿತು, 4 - 2 2 ಆಯಿತು, ಬಟ್ ನಂಗೆ ರಿಕ್ವೈರ್ಮೆಂಟ್ 1 ಇದೆ. ಓಕೆ, ಹಾಗಿದ್ರೆ -3 ಮಾಡ್ಬಿಡೋಣಲ್ಲ. ಸೊ 2 ಇಂಟು 2 4, 4 - 3 1 ಆಯಿತು. ಸೊ ಇದಕ್ಕಿದು ವರ್ಕ್ ಆಯಿತು ಈ ಕಂಡೀಷನ್ನು. ಇಲ್ಲಿ ಚೆಕ್ ಮಾಡೋಣ ಈಗ ಅದನ್ನೇ. 2 ಇಂಟು 3 6, 6 - 3 3. ಓಕೆ, ಕಂಡೀಷನ್ ವರ್ಕ್ ಆಯಿತು. ಇವಾಗ ಇಲ್ಲಿ 2 ಇಂಟು 4 8, 8 - 3 5. ಓಕೆ, ಸೊ ಅಲ್ಲಿಗೆ ಮಿಡಲ್ ಸ್ಪೇಸಸ್ಗೆ ಈ ಕಂಡೀಷನ್ ಹಾಕಿದ್ರೆ ನಮಗೆ ವರ್ಕ್ ಆಗುತ್ತೆ, ಕರೆಕ್ಟಾ? ಓಕೆ, ಹಾಗಿದ್ರೆ ಇಲ್ಲಿ ಎಲ್ಸ್ ಕೇಸಲ್ಲಿ ಬರೆಯೋಣ ಇವಾಗ. ರಿಸಲ್ಟ್ ಈಕ್ವಲ್ ಟು ಲೆಫ್ಟ್ ಸ್ಪೇಸಸ್ ಪ್ಲಸ್ ಆಫ್ ಆಲ್ಫಾಬೆಟ್ಸ್ ಜೊತೆಗೆ ಪ್ಲಸ್ ಮಿಡಲ್ ಸ್ಪೇಸಸ್ ಪ್ಲಸ್ ಆಲ್ಫಾಬೆಟ್ನ ಪ್ರಿಂಟ್ ಮಾಡಿದ್ರೆ ಆಯಿತು. ಈಗ ಫೈನಲಿ ಪ್ರಿಂಟ್ ರಿಸಲ್ಟ್. ಸೊ ಎಸ್, ಕರೆಕ್ಟಾಗಿ ಹೇಗೆ ಅಂದ್ಕೊಂಡಿದ್ದು ಹಾಗೆ ಔಟ್ಪುಟ್ನ ಅಚೀವ್ ಮಾಡಿದ್ದೀವಿ. ಓಕೆ, ಈಗ ಇದನ್ನು ನಾವು ಇನ್ವರ್ಟ್ ಮಾಡೋದು ಯಾವ ರೀತಿ ಅಂತ ಅಂದರೆ, ಜಸ್ಟ್ ಸಿಂಪಲ್ ಸೇಮ್ ಅದೇ ಥರನೇ ಉಲ್ಟಾ ಕಂಡೀಷನ್ ಹಾಕಿದರೆ ಆಯಿತು. ಅಪ್ ಟು ಎಲ್ಲಿವರೆಗೂ 0ವರೆಗೂ ಎಲ್ಲಿಂದ ಡಿಕ್ರಿಮೆಂಟ್ ಆಗಲಿ. ಸೊ ಎಸ್, ವರ್ಕ್ ಆಗಿದೆ. ಸೊ ಈಗ ಈ ಹ್ಯಾಲೋದು ಡೈಮಂಡನ್ನು ಪ್ರಿಂಟ್ ಮಾಡೋಣ. ಏನಿಲ್ಲ, ಈ ಫಸ್ಟ್ ಒನ್ನು ಅಂದರೆ ಸಾಲಿಡ್ ಇದೆಯಲ್ಲ ಅದರದ್ದು ಮತ್ತೆ ಇನ್ವರ್ಟೆಡ್ನ ಸೇರಿಸಿದ್ರೆ ಮುಗೀತು.
1, ಇದು ಹೇಗಿದೆ ಹಾಗೆ ಇರಲಿ. ಎರಡನ್ನೂ ಕೂಡ ಈಗ ಸೇರಿಕೊಂಡು ಪ್ರಿಂಟ್ ಮಾಡಿದ್ರೆ ಆಯಿತು. Ctrl+C. ಓಕೆ, ಅಪ್ ಟು 0 -1. ಓಕೆ, ನನಗೆ ಇಲ್ಲಿ ಇದು ಮಲ್ಟಿಪಲ್ ಟೈಮ್ಸ್ ಆಗ್ತಾಯಿದೆ, ಇದು ಆಗಬಾರ್ದು. ಕರೆಕ್ಟ್, ಅದಕ್ಕೆ ಏನು ಮಾಡ್ತೀನಿ ನಾನು n-1 ಅಂತ ತೊಗೋತೀನಿ. ಜೊತೆಗೆ ಸೊ n-1 ಅಂತ ತೊಗೊಂಡಾಗ ಲಾಸ್ಟ್ ರೋ ನನಗೆ ಪ್ರಿಂಟ್ ಆಗಬಾರ್ದು ಅಂತ ಅಂದರೆ ನನಗೆ ಈ ಕಂಡೀಷನ್ ಕೂಡ ಅವಶ್ಯಕತೆ ಇಲ್ಲ, ಹೌದಾ? ಸೊ ಅಲ್ಲಿಗೆ ಇದನ್ನು ನಾನು ಇಫ್ ಸ್ಟೇಟ್ಮೆಂಟ್ ಮಾಡ್ತೀನಿ. ಓಕೆನಾ? ಓಕೆ, ಈಗ ಇನ್ನೊಂದು ಕೇಸು ಏನು ಅಂತಂದರೆ ನನಗೆ ಈ ಲಾಸ್ಟ್ ರೋಗೂ ಕೂಡ ಏನು ಮಿಡಲ್ ಟರ್ಮ್ಸ್ಗಳು ಪ್ರಿಂಟ್ ಆಗಬಾರ್ದು. ಅದಕ್ಕೇನು ಮಾಡ್ಬೋದು ನಾವು ಇವಾಗ ಇಲ್ಲಿ ಅಂತ ಅಂದರೆ, ಈಗ ಈ ಕಂಡೀಷನ್ನ ತೆಗೆದ್ರಾಯ್ತು. ಈ ಕಂಡೀಷನ್ನ ತೆಗೆದು ಜೊತೆಗೆ ಇದನ್ನು ಕೂಡ ಬಟ್ ಅಲ್ಲಿ ನನಗೆ ಏನು ಹೇಳ್ರಿ, ಅಲ್ಲಿ ನನಗೆ ಲಾಸ್ಟ್ ಅಲ್ಲೂ ಕೂಡ ನನಗೆ ಎ ಮಾತ್ರ ಪ್ರಿಂಟ್ ಆಗಬೇಕು, ಮಿಡಲ್ ಸ್ಪೇಸ್ ಆ್ಯಸ್ ಇಟ್ ಈಸ್ ಇರಬೇಕು. ಸೊ ಎಸ್ ಆಗಿದೆ. ಒಟ್ಟು 9 ರೋ ಇರಬೇಕು. ಕ್ಯಾಲ್ಕುಲೇಟ್ ಮಾಡುವ. 1 2 3 4 5 6 7 8 9. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಆಲ್ಫಾಬೆಟ್ ಪಿರಮಿಡ್ ಪ್ಯಾಟರ್ನ್ ಸೀರೀಸ್. ಓಕೆ, ಸೊ ಪಾರ್ಟ್ 1 ನೋಡಿಲ್ಲ ಅಂತಂದರೆ ನೋಡಿ, ಚೆಕ್ ಮಾಡಿ. ಸೊ ಅದು ತುಂಬ ಚೆನ್ನಾಗಿದೆ, ಈಸಿ ಇದೆ, ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಇದ್ರ ಜೊತೆಗೆ ನಿಮಗೆ ಇನ್ನೂ ಈಸಿಯೆಸ್ಟ್ ವೇದಲ್ಲಿ ಇದನ್ನು ಅಚೀವ್ ಮಾಡೋದು ನಿಮಗೆ ಗೊತ್ತಾಯಿತು ಅಥವಾ ಬೇರೆ ವೇಯಲ್ಲಿ ಗೊತ್ತಾಯಿತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕೋಡ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ ಯು.